ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ನೋಡ್ರಿ ಫ್ರೆಂಡ್ಸ್, ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಅವರಿಗೆಲ್ಲ ಸ್ನಾನ ಮಾಡಿಸಿ ರೆಡಿಯಾಗಿ ಮಾಡಿಸಿ ಸ್ಕೂಲಿಗೆ ಕಳಿಸೀನಿ. ಹೋಗಿ ನಮ್ಮ ಯಜಮಾನ್ರು ಬಿಟ್ಟು ಬಂದಾರ. ಆಮೇಲೆ ಪೋಯೆ ಮಾಡಿದ್ದೆ. ಮುಂಜಾಳಿಂದ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ಯಾಕಂದ್ರೆ ನನ್ನ ಮೊಬೈಲು ಸ್ವಿಚ್ ಆಫ್ ಆಗಿತ್ತು. ಚಾರ್ಜರ್ ನಿನ್ನೆ ರಾತ್ರಿ ನೋಡಲಿಲ್ಲ, ಚಾರ್ಜರ್ಗೆ ಹಾಕಿಲ್ಲ, ಹಂಗಾಗಿ ಸ್ವಿಚ್ ಆಫ್ ಆಗಿತ್ತು. ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ಸಾರಿ. ಮುಂಜಾನೆ ನೋಡ್ರಿ ನಾಷ್ಟ ಪೋಯೆ ಮಾಡೀನಿ. ಅವ್ರಿಗೆ ಟಿಫನ್ ಬಾಕ್ಸು ಪೋಯೆನೇ ಕೊಟ್ಟೀನಿ. ಈಗ ನೋಡ್ರಿ ಬಟ್ಟೆ ಬಾಂಡೆ ಎಲ್ಲ ಆಯಿತು. ನನ್ನ ಮಗಳು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮಮ್ಮಿ ಮನೆಗೆ ಹೋಗ್ಯಾಳ. ಮಮ್ಮಿ ಬಂದು ಕರ್ಕೊಂಡು ಹೋಗ್ಯಾರ. ನಮ್ದು ಎಲ್ಲರದು ನಾಷ್ಟ ಆಯಿತು. ಈಗ ನೋಡ್ರಿ ನಾವು ಮಾರ್ಕೆಟ್ ಹೊಂಟೀವಿ. ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರೋದ, ಅದಕ್ಕೆ ಹೊರಗೆ ಹೊಂಟೀವಿ. ಹಾಗೆ ಚಿನ್ನಿದು ಬರ್ಡೇ ಹತ್ರ ಬಂತು. ಖುಷಿದು ಬರ್ಡೇ ಸೋಮವಾರನೇ ಇದೆ, ನಾಳಿನ ಸೋಮವಾರನೇ. ಸ್ವಲ್ಪ ಬ್ಯಾನರ್ ಮಾಡಿಸ್ತೀನಿ, ಅದಕ್ಕೆ ಸ್ವಲ್ಪ ನೋಡ್ಕೊಂಬರ್ಬೇಕು. ಬರ್ರಿ ಇವಾಗ ಮಾರ್ಕೆಟ್ಗೆ ಹೋಗೊಂಬರ್ರಿ. ನಾವಿವಾಗ ಎಲ್ಲಿ ಬಂದಿದ್ದೀವಪ್ಪ ಅಂದ್ರೆ ನಾಷ್ಟ ಮಾಡ್ಲಿಕ್ಕೆ ಬಂದಿದ್ದೆವು. ನಾಷ್ಟ ಮನೇಲಿ ಆಗಿತ್ತು. ನಮ್ಮ ಯಜಮಾನ್ರು ಅಂದರು ಬಾ ನಾಷ್ಟ ಮಾಡ್ಲಿಕ್ಕೆ ಹೋಗಮ್ಮಿ ಅಂತ. ಅದಕ್ಕೆ ನಾಷ್ಟ ಮಾಡ್ಲಿಕ್ಕೆ ಬಂದಿದ್ದೇವೆ ನೋಡ್ರಿ. ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ನಮ್ಮ ಮಮ್ಮಿ ಕರ್ಕೊಂಬರ್ತೀನಿ ಅಂದರು. ಅದಕ್ಕೆ ತಂಗಿನೂ ಮಲಗಿದಾಳಂತೆ ನಮ್ಮ ಮಮ್ಮಿ ಮನೆಯಲ್ಲಿ. ಅದಕ್ಕೆ ನಾಷ್ಟ ಮಾಡ್ಲಿಕ್ಕೆ ಬಂದಿದ್ದು ನೋಡ್ರಿ. ಅವ್ರು ಪೂರಿ ಬಾಜಿ ತಗೊಂಡಾರ. ಪೂರಿ ಬಾಜಿ ತಿಂತಾರೆ. ಹಾಯ್ ಏನ್ರಿ ಅಂದರೆ ಹಾಯ್ ಅಂತ ಇದ್ದಾರೆ ನೋಡ್ರಿ ಅವರು. ನನಗೆ ಪೇಪರ್ ದೋಸೆ ಬಂತು ನೋಡ್ರಿ. ಇಷ್ಟು ದೊಡ್ಡದಾಗಿದೆ ನೋಡ್ರಿ. ಇದು ಚೆನ್ನಾಗಿತ್ತು. ಒಳಗಡೆ ಎಲ್ಲ ಮಸಾಲ, ಆಲೂಗಡ್ಡೆ, ಆಮೇಲೆ ಈರುಳ್ಳಿ, ಟೊಮೊಟೊ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರು. ಮಸ್ತಾಗಿತ್ತು. ಇವಾಗ ನೋಡ್ರಿ ನಾವು ತರಕಾರಿ ತರಕ್ಕೆ ಹೊಂಟೀವಿ. ತರಕಾರಿ ತರಕ್ಕೆ ಹೊಂಟೀವಿ ನೋಡ್ರಿ. ಈಗ ಸುಮ್ಮನೆ ಕ್ಲಿಪ್ಪಿಂಗ್ ತೊಗೊಂಡೆ. ತರಕಾರಿ ಎಲ್ಲ ತೊಗೊಂಬಂದೀನಿ ನೋಡ್ರಿ. ಈಗ ಮನೆಗೆ ಬಂದೀನಿ. ನಮ್ಮ ಮಮ್ಮಿ ಮನೆಗೆ ಹೋಗಿ ಈ ಕಡೆ ಬಂದೀನಿ ರೀ. ತಂಗಿಗೆ, ಖುಷಿಗೆ, ಆಮೇಲೆ ಇವರಿಗೆಲ್ಲ ಕರ್ಕೊಂಬಂದೀನಿ. ಎಲ್ಲ ಮಮ್ಮಿ ಕರ್ಕೊಂಬಂದಿದ್ರು ತಮ್ಮಗಳಿಗೆ ಇಬ್ಬರಿಗೆ, ಪ್ರತೀಕ್ಷೆ ಅವ್ರಾಗ. ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದೀನಿ. ನೋಡ್ರಿ ನಾನು ನಮ್ಮ ತಮ್ಮ ರೀಲ್ಸ್ ಮಾಡ್ತಾಯಿದ್ದೀವಿ, ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಓನು ಎಲ್ಲ ರೆಡಿ ಮಾಡ್ಕೊತಿದ್ದ ನನ್ನ ತಮ್ಮ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ. ನೋಡ್ಬೇಕು ಹೇಗೆ ಬರುತ್ತೆ ಅಂತ, ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ನೋಡಿ ಗಾಯ್ಸ್, ಎಷ್ಟು ಕಷ್ಟಪಡ್ತಿದ್ದಾಳೆ ವಿಡಿಯೋಗೋಸ್ಕರ. ಆಗ ಎಲ್ಲ ಸೆಂಟ್ರಲ್ಲಿ ನುಗ್ಗಿಸ್ತಾ ನೋಡಿ. ಇಷ್ಟೇ ಜಾಗ ಇದೆ, ಒಳಗಡೆ ನುಗ್ಗಿಸಿ ಅಲ್ಲಿ ಇಡ್ಬೇಕು ನಮ್ಮ ಕ್ಯಾಮ್ರಾ. ಎಷ್ಟು ಕಷ್ಟಪಡ್ತೀವಿ ರೀಲ್ಸ್ಗೋಸ್ಕರ. ಇದು ಈ ಕಡೆ ಕಲೆ. ಹಾಂ, ಇದು ಹಿಂಗೆ ಬರಬೇಕು. ಗ್ಯಾಸ್ ಕಾಣಿಸ್ಬೇಕು. ಸರಿ ಗಾಯ್ಸ್, ಈಗ ಇಕ್ಕಿದ್ದಾಳೆ. ಅದು ಬಂದಿನಂದ್ರೆ ಒಳಗೆ ಇದೆ. ನಿಮ್ಮ ಸಪೋರ್ಟು ನಮ್ಮ ಕಡೆ ಇರಲಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ನೀನೇ ಹೇಳ್ಬೇಕಾಗಿಲ್ಲ ಅವ್ರಿಗೆ. ನೋಡ್ರಿ ನಮ್ಮ ಕಡೆ ಬುತ್ತಿ ರೊಟ್ಟಿ ಹೀಗೆ ಕೊಡ್ತಾರೆ. ನಮ್ಮ ಸೋದರತ್ತಿ ತಂದು ಕೊಟ್ಟು ಹೋದ್ರು ನೋಡ್ರಿ. ಮಸ್ತಾಗಿದೆ ನೋಡ್ರಿ. ನೋಡ್ರಿ ಮಧ್ಯಾಹ್ನ ಊಟ ಮಾಡಿ ಮಮ್ಮಿ ಮನೆಗೆ ಹೋದ. ಮಮ್ಮಿ ಮನೆಗೆ ಹೋಗಿ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಚಾಗೆ ಕುಡ್ದು ಬಂದೀನಿ ನೋಡ್ರಿ. ಅನ್ನಗಳು ಬಂದೀನಿ. ಈಗ ನೋಡ್ರಿ ಟೋಪಿ ಎಲ್ಲ ಹೊಲ್ದಿಟ್ಟೀನಿ. 2 ದಿನ ಆಯ್ತು ಹೊಲ್ದಿಟ್ಟು. ಅದು ತಿರುಬೇಕ್ರಿ. ತಿರುವಿ ಮುಂಜಾನೆ ಬಾಯಿ ಹೊಡೆದು ಕೈಗೆ ಹಾಕಿ ಕೊಡ್ಬೇಕ್ರಿ. ಇನ್ನು ಅಡುಗೆ ಏನು ಮಾಡ್ಬೇಕಂತ ವಿಚಾರ ಮಾಡ್ಲತ್ತೀನಿ ನೋಡ್ರಿ. ಇವು ಟೋಪಿ ಎಲ್ಲ ತಿರುವಿ ನಾಳೆ ಮುಂಜಾನೆ ಬಾಯಿ ಹೊಡೆದು ಗಳಿಗೆ ಹಾಕಿ ಕೊಡ್ತೀನಿ ರೀ. ನಾನು ಮುಂಜಾನೆ ನೋಡ್ರಿ ಈಗ ಅಡುಗೆ ಸ್ಟಾರ್ಟ್ ಮಾಡೀನಿ. ಏನು ಮಾಡ್ಲತ್ತೀನಪ್ಪ ಅಂದ್ರೆ ಸೋಯಾಬೀನ್ ಮಸಾಲ ಬಾತ್ ಮಾಡ್ತಾಯಿದ್ದೀನಿ. ಮಾಡುವುದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ. ಸೋಯಾಬೀನ್ ಮಸಾಲ ಬಾತ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ.
ಮಿಕ್ಸರ್ಗೆಲ್ಲ ಹಾಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನೇನು ಹಾಕಿದ್ದೀನಪ್ಪ ಅಂದ್ರೆ ಈ ಥರ ಕೊಬ್ಬರಿ 1 ಪ್ಯಾಕೆಟು, ಆಮೇಲೆ ಒಂಚೂರು ಕೊತ್ತಂಬರಿ, ಆಮೇಲೆ ಅದ್ರಕ್ಕು, ಆಮೇಲೆ 2 ಟೊಮಾಟೊ, 4 ಮೆಣಸಿನ್ಕಾಯಿ, ಅರಿಶಿನ, ಗರಂ ಮಸಾಲ, ಧನಿಯಾ ಪೌಡ್ರು ಇದೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡ್ರಿ ಕಸ್ತೂರಿ ಮೇಥಿ, ಇದು ಕಚ್ಚಾ ಮಸಾಲ, ಕ್ಯಾರೆಟ್ ಎಲ್ಲ ಹೋಳಿಟ್ಕೊಂಡಿನಿ. ಇಲ್ಲಿ ಸ್ವಲ್ಪ ಸಣ್ಣದಾಗಿ ಕೊತ್ತಂಬರಿ, ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ ಇವೆಲ್ಲ ಪಾನಿ ಹೊಡಿತೀನಿ ರೀ. ಇವೆಲ್ಲ ನೋಡ್ರಿ ಇಲ್ಲಿ ಸೋಯಾಬೀನ್ ಮಸಾಲ ಬಾತ್ ರೆಡಿ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿನಿ. ಇದರಲ್ಲಿ 3 ಸೌಟೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಕಾಯಬೇಕು. ನೋಡಿ ಕಾಯ್ದದ. ಈಗ ಕಚ್ಚಾ ಮಸಾಲೆ ಎಲ್ಲ ಹಾಕೊಂತೀನಿ. ಈರುಳ್ಳಿ ಹಾಕೊಂತಿದ್ದೀನಿ. ಸ್ವಲ್ಪ ಇದು ಫ್ರೈ ಆಗಬೇಕು. ನೋಡ್ರಿ ಕ್ಯಾರೆಟ್ ಹಾಕೊಂತ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು ಇದನ್ನು. ನೋಡ್ರಿ ನೋಡ್ತಾ ಇರ್ಬೋದು ನೀವು, ಫ್ರೈ ಆಗಿದೆ ಈಗ. ಇವಾಗ ಕರಿಬೇವು ಹಾಕೊಂತೀನಿ. ಅಷ್ಟೇ ಹಾಕಿದ್ರೆ ಏನಾಗುತ್ತಪ್ಪ ಅಂದರೆ ಎಲ್ಲ ಸ್ವಲ್ಪ ಕರಿಗಾಗುತ್ತೆ. ಅದಕ್ಕೆ ಇವಾಗ ಹಾಕೊತಾ ಇದ್ದೀನಿ. ಫ್ರೈ ಆಗಿದೆ ಈಗ. ಕೊತ್ತಂಬರಿ ಹಾಕೋಣ ಸ್ವಲ್ಪ ಇವಾಗ. ಇವಾಗ ಮಿಕ್ಸರ್ ಹಾಕೊಂಡಿದ್ದೀನಲ್ಲ, ಇದ್ರ ರುಬ್ಬಿ ಇಟ್ಕೊಂಡಿದ್ದೀನಲ್ಲ, ಇದೆಲ್ಲ ಹಾಕ್ತೀನಿ ಇವಾಗ. ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡ್ರಿ ಇವಾಗ ಸೋಯಾಬೀನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ನೆನೆಯಕ್ಕೆ ಇಡಬೇಕು, ಒಂದು 5 ನಿಮಿಷ. ಇದು ಹಿಂಡ್ಕೊಂಡು ಹಾಕಬೇಕು. ನೋಡ್ರಿ ಇವಾಗ ಫ್ರೈ ಮಾಡ್ಕೊತೀನಿ ಇದನ್ನು ಸ್ವಲ್ಪ. ನೀವು ಒಂದ್ಸತಿ ಟ್ರೈ ಮಾಡಿ. ನಾನು ಈ ಥರ ಮಾಡ್ತೀನಿ, ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಕಸ್ತೂರಿ ಮೆಥಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ನೆನೆಸಿಕೊಂಡಿದ್ದೀನಿ, ಒಂದು ಅರ್ಧ ಅವರ್ ಆಯಿತು ನೆನೆಸಿಕೊಂಡು. ಈ ಲೋಟದಲ್ಲಿ 2 ಲೋಟ ಅಕ್ಕಿ ಹಾಕೊಂಡಿದ್ದೀನಿ. ನೀರು ಎಷ್ಟು ಹಾಕಿದ್ದೀನಪ್ಪ ಅಂದ್ರೆ 1.5 ಚರಿಗೆ ನೀರು ಹಾಕಿದ್ದೀನಿ. ಇವಾಗ ನೋಡ್ರಿ ಅಕ್ಕಿ ಹಾಕೊತೀನಿ. ಈ ಕಡೆ ಹಾಲಿಗೆ ಇಟ್ಟಿನಿ ನೋಡ್ರಿ, ಹಾಲು ಕುದ್ದವ.
ಒಟ್ಟಿಗೆ ಮಾಡೀನಿ. ಒಟ್ಟಿಗೆ ಮಾಡಿ ಹೊಟ್ಟೆಗೆ ಊಟ ಮಾಡಿಸ್ಬೇಕು. ಇನ್ನೂ ಊಟ ಮಾಡಿಸಿಲ್ಲ. ಅನ್ನಕ್ಕಿಟ್ಟು ಊಟ ಮಾಡಿಸ್ತೀನಿ. ನೋಡ್ರಿ, ಈಗ ಕುಕ್ಕರೆಲ್ಲ ಮುಚ್ಚಿಟ್ಟೀನಿ. 2 ವಿಸಿಲ್ ಸಾಕು, 2 ಸಿಟ್ಟಿ ಸಾಕು. ಆಗ್ಯದ ನೋಡ್ರಿ, ಈ ಥರ ಆಗ್ಯದ. ಅನ್ನ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ನೋಡ್ರಿ, ಈಗ ನಿಜವಾಗ್ಲೂ ಮಸ್ತಾಗ್ಯದ ನೋಡ್ರಿ. ಸೂಪರ್ ಅಂದ್ರೆ ಸೂಪರ್ ಆಗ್ಯದ ನೋಡ್ರಿ. ಟ್ರೈ ಮಾಡಿ ನೋಡಿ. ಹೆಂಗಾಗ್ಯದ ನಿಜವಾಗ್ಲೂ? ಥ್ಯಾಂಕ್ ಯು. ಹೆಂಗಾಗ್ಯದ ಪ್ರತೀಕ್? ಹಾಂ, ಮಸ್ತಾಗ್ಯದ ನೋಡ್ರಿ. ನನ್ನ ಮಗಳು ಮನ್ಕೊಂಡಿದ್ದಾಳ. ಬಟ್ಟೆಗೆ ಹಾಕಿ ಮನ್ಗುಸಿನಿ. ನೋಡ್ರಿ, ಈಗಂತೂ ಊಟ ಆಯಿತು. ಈಗ ಮಲಗೋ ಟೈಮ್ ಆಗ್ಯದ ನೋಡ್ರಿ. ಈಗ ಬೆಳಗ್ಗೆ ಬೇಗ ಎದ್ದೇಳಬೇಕು. ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ, ಅದಕ್ಕೆ ಬೇಗ ಎದ್ದೇಳಬೇಕು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನೆ ಮಗಳಾಗಲಿ ಕೇಳ್ಕೊತಾ ಇದ್ದೀನಿ. ಏನಾದರೂ ತಪ್ಪಾದರೆ ಕ್ಷಮಿಸಿ. ಬಾಯ್.